ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಒಂದು ಬಸವಣ್ಣನಜ್ಜನವರ ಮಠ, ಕಲ್ಯಾಣಪುರ ಬಸವಣ್ಣನಜ್ಜನವರ ಮಠ ಅಂತ ಹೇಳಿ ಖ್ಯಾತಿಯನ್ನು ಪಡೆದಿರುವಂತಹ ಮಠ. ನಾವು ಬಸವಣ್ಣ ಅಜ್ಜ ಅಂದ ತಕ್ಷಣ ಯಾರೋ ಮಹಾತ್ಮರಿರ್ಬೇಕು, ಯಾರೋ ಇರೊಬ್ಬ ದೊಡ್ಡ ಪುರುಷರಿರ್ಬೇಕಂತ ನಾವು ಅನ್ಕೊಳ್ತೀವಿ. ಅದಲ್ಲ, ಒಬ್ಬ ತಾಯಿ ತಾನು ಕೂಡ ಗುರು ಆಗಬಹುದು, ತಾನು ಕೂಡ ಸಮಾಜವನ್ನ ತಿದ್ದಬಹುದು ಎನ್ನುವಂತಹ ಉದ್ದೇಶದಿಂದ ಈ ತಾಯಿ, ಮಹಾನ್ ತಾಯಿಯೇ ಬಸವಣ್ಣನಜ್ಜನವರು ಅಂತ ಹೇಳಿ ಖ್ಯಾತಿಯನ್ನ ಪಡಿತಾರೆ. ಮಧ್ಯಾಹ್ನ ಶಾಲೆಯಲ್ಲಿ ಊಟವನ್ನು ಕೊಡ್ತಾರೆ. ಆದ್ರೆ ಶಾಲೆ ಊಟವನ್ನ ಉಂಡ್ರೆ ಇಲ್ಲಿರುವಂತಹ ಕಜ್ಜಾಯ ಕೆಡ್ತದೆ ಅನ್ನುವಂತಹ ಭಾವನೆ ಇದೆಯಲ್ಲ, ಅದು ದೊಡ್ಡದು. ಈ ಕಡೆ ಯಾರು ಕೂಡ ಬರೋದಕ್ಕೆ ಹೆದರ್ತಾ ಇದ್ರು. ಆ ಸಂದರ್ಭದಲ್ಲಿ ಬಸವಣ್ಣನಜ್ಜನವರು ಈ ಜಾಗಕ್ಕೆ ಬಂದು ತಪಸ್ಸನ್ನ ಮಾಡಿ ಆಧ್ಯಾತ್ಮದ ಮಾರ್ಗವನ್ನ ತೋರಿಸಿ ಇಲ್ಲಿಯೇ ಇಷ್ಟು ದೊಡ್ಡದಾದಂತಹ ಮಠವನ್ನ ಕಟ್ಟಲಿಕ್ಕೆ ಕಾರಣರಾಗಿದ್ದಾರೆ. ಅಂದ್ರೆ ಆ ಭಾವಿಯ ಇದು ಸಾಕಷ್ಟು ವರ್ಷಗಳಿಂದ ತ್ರಿವಿಧ ದಾಸೋಹವನ್ನ ನಡೆಸ್ಕೊಂಡು ಬಂದಿದ್ದಾರೆ. ತ್ರಿವಿಧ ದಾಸೋಹ ಅಂದ್ರೆ ಜಗತ್ತಿನ ಯಾವುದೇ ದೇಶಗಳು, ಯಾವುದೇ ಪರಂಪರೆಗಳು ಕೊಡದೇ ಇರುವಂತಹ ಪರಿಕಲ್ಪನೆ. ಕರ್ನಾಟಕದಲ್ಲಿ ಎಜುಕೇಟೆಡ್ ಶಿಕ್ಷಣವಂತರು ಅಂತ ಇದ್ದಾರೆ ಅಂದ್ರೆ ಇಂತಹ ಮಠಗಳಿಂದನೇ ಸಾಧ್ಯ. ಇಲ್ಲಿ ಬಸವಣ್ಣನಜ್ಜನವರು ಬಳಸಿರುವಂತಹ ವಸ್ತುಗಳನ್ನ ಸಂಗ್ರಹ ಮಾಡಿ ಇಲ್ಲಿನ ಶ್ರೀಮಠದ ಶ್ರೀಗಳು ಇಟ್ಟಿದ್ದಾರೆ. ಪಿಂಡ ಬಿಡುವಂತ ಜಾಗ ಇತ್ತು. ಆ ಬಾವಿ ಒಳಗ ಜೀವ ಬ್ಯಾಸರಾದವ್ರು ಬಂದು ಸಾಯುವಂತ ಪ್ಲೇಸ್. ಹೋದ್ರಂದ್ರ ಹತ್ಕೊಂತ ಇಲ್ಲಿ ಬಂದ್ರಂದ್ರ ನಕ್ಕೊಂತ ಕಳಿಸುವಂತ ಒಂದು ಶಕ್ತಿ ಅದು ನಮ್ಮ ಬಸವಣ್ಣನವ್ರದಿತ್ತು. ಒಟ್ಟ ನಿನ್ ಗಂಡು ಮಕ್ಕಳ ಇಲ್ಲ ಫಲ ಇಲ್ಲ ಅಂತ ಹೇಳಿದ್ರು. ಅವ್ರಿಗೆ 8 ಮಕ್ಕಳು ಹೆಣ್ಣು ಹುಡುಗರಾದ್ರೂ ಕೂಡ ಮತ್ತೆ ಅವ್ರಿಗೆ ಗಂಡು ಫಲ ಆಗ್ಲಿಲ್ಲ. ಬಸವಣ್ಣನವರು ಯಾರೇ ಎಷ್ಟೇ ರೊಕ್ಕ ಕೊಟ್ಟರು ₹1 ಇಟ್ಕೊಂಡು ಉಳಿದ ಅಮೌಂಟನ್ನು ಅವರಿಗೆ ಹೊಳ್ಳಿ ಆಶೀರ್ವಾದ ಮಾಡುವಂತ ಒಂದು ಅದ್ಭುತ ಶಕ್ತಿ ಅದು ನಮ್ಮ ಗುರುಗಳದಾಗಿತ್ತು. ಎಲ್ಲರೂ ಇಲ್ಲಿ ಲಿಂಗ ಪೂಜೆಯನ್ನು ಮಾಡುವಂತ ಒಂದು ವ್ಯವಸ್ಥೆಯನ್ನು ಇಟ್ಟಿದ್ದಾರೆ. ಮುಸ್ಲಿಂ ಸಮಾಜದ ಮಕ್ಕಳು ಕೂಡ ಇಲ್ಲಿ ಕಲಿತು ಹೋಗಿದ್ದಾರೆ. ಸ್ನೇಹಿತರೆ, ನಿಮಗಿದು ಸ್ವಾಗತ. ಇದು ಅಮೋಘ ಭಾರತ. ನಾವಿವತ್ತೊಂದು ವಿಶೇಷವಾದ ಮಠಕ್ಕೆ ಬಂದಿದ್ದೀವಿ. ನಮ್ಮ ಪರಂಪರೆಗಳಲ್ಲಿ ಸಾಕಷ್ಟು ಮಠಗಳಿದಾವೆ. ಆ ಮಠಗಳಿಗೆ ಸಾಕಷ್ಟು ಹಿನ್ನೆಲೆಗಳಿದಾವೆ. ಹಾಗೆ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಒಂದು ಬಸವಣ್ಣನಜ್ಜನವರ ಮಠ, ಕಲ್ಯಾಣಪುರ ಬಸವಣ್ಣನಜ್ಜನವರ ಮಠ ಅಂತ ಹೇಳಿ ಖ್ಯಾತಿಯನ್ನು ಪಡೆದಿರುವಂತಹ ಮಠ. ಈ ಮಠಕ್ಕೆ ನಾವಿವತ್ತು ಬಂದಿದ್ದೀವಿ. ಈ ಮಠದ ಹಲವಾರು ವಿಶೇಷತೆಗಳ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಈ ವಿಡಿಯೋಗೆ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ಈ ವಿಡಿಯೋನ ಆರಂಭಿಸೋಣ, ಬನ್ನಿ. ಸ್ನೇಹಿತರೆ, ಮಠಗಳ ಬಗ್ಗೆ ತಿಳ್ಕೊಳ್ಳೋದಂದ್ರೆ ಅದೊಂದು ರೀತಿಯ ಪುಣ್ಯವೇ ಸರಿ. ನಮ್ಮ ಕುಂದಗೋಳದಲ್ಲಿರುವಂತಹ ಬಸವಣ್ಣನಜ್ಜನವರ ಕಲ್ಯಾಣಪುರ ಮಠ ಅಂದ್ರೆ ನಾವು ಬಸವಣ್ಣ ಅಜ್ಜ ಅಂದ ತಕ್ಷಣ ಯಾರೋ ಮಹಾತ್ಮರಿರ್ಬೇಕು, ಯಾರೋ ಇರೊಬ್ಬ ದೊಡ್ಡ ಪುರುಷರಿರ್ಬೇಕಂತ ನಾವು ಅನ್ಕೊಳ್ತೀವಿ. ಅದಲ್ಲ, ಒಬ್ಬ ತಾಯಿ ತಾನು ಕೂಡ ಗುರು ಆಗಬಹುದು, ತಾನು ಕೂಡ ಸಮಾಜವನ್ನ ತಿದ್ದಬಹುದು ಎನ್ನುವಂತಹ ಉದ್ದೇಶದಿಂದ ತನ್ನ ಮನೆಯನ್ನ ಬಿಟ್ಟು ವೈರಾಗ್ಯವನ್ನ ತಾಳಿ ಶಿವನ ಭಕ್ತಿಯಲ್ಲಿ ತಾನು ಲೀನರಾಗಿ ಯಾವ ಜಾಗವನ್ನ ಮುಳ್ಳುಗಳು ಬೆಳೆದಿದ್ವೋ, ಯಾವ ಜಾಗದಲ್ಲಿ ಗಿಡಗಂಟಿಗಳಿದ್ವೋ, ಯಾವ ಜಾಗದಲ್ಲಿ ಹಾಳು ಬಾವಿ ಇತ್ತು, ಜೀವನವನ್ನ ಬೇಸರವಾದವರು ಬಂದು ಯಾವ ಹಾಳು ಬಾವಿಯಲ್ಲಿ ಜೀವವನ್ನ ತೆಗೆದುಕೊಳ್ತಿದ್ರು, ತಮ್ಮ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಿದ್ರು, ಅಂತಹ ಜಾಗಕ್ಕೆ ಬಂದು ಬಸವಣ್ಣನವರ ಸಾಕ್ಷಾತ್ಕಾರವಾಗಿ ಅವರು ಬಂದು ನೆಲೆ ಊರ್ತಾರೆ. ಇಲ್ಲಿ ನೆಲೆ ಊರಿದ ನಂತರ ಸಾಕಷ್ಟು ಪವಾಡಗಳನ್ನ ಮಾಡಿ ಸಾಕಷ್ಟು ದೈವಿ ಶಕ್ತಿಯ ಮೂಲಕ ಸಮಾಜದಲ್ಲನ್ನ ತಿದ್ದುವಂತಹ ಕೆಲಸವನ್ನ ಬಸವಣ್ಣನಜ್ಜನವರು ಮಾಡ್ತಾರೆ. ಬಸವಣ್ಣನಜ್ಜನವರು ಅಂದ್ರೆ ಇಲ್ಲಿರುವಂತಹ ಗದ್ದಿಗೆ, ಈ ಗದ್ದಿಗೆ ಇರುವಂತಹದ್ದೇ ಬಸವಣ್ಣನಜ್ಜನವರು. ಈ ತಾಯಿ, ಮಹಾನ್ ತಾಯಿಯೇ ಬಸವಣ್ಣನಜ್ಜನವರು ಅಂತ ಹೇಳಿ ಖ್ಯಾತಿಯನ್ನ ಪಡಿತಾರೆ. ನಮ್ಮೆಲ್ಲರಿಗೂ ಕೂಡ 12ನೇ ಶತಮಾನದ ಬಸವಣ್ಣನವರ ಬಗ್ಗೆ ಗೊತ್ತು. ಬಸವಣ್ಣನವರ ಆಶಯ ಇದ್ದದ್ದೇನೆಂದ್ರೆ ಸ್ತ್ರೀ ಸಮಾಜವನ್ನ ಮುಂದೆ ತರಬೇಕು, ಯಾವುದೂ ಮೂಢನಂಬಿಕೆಗಳು ಇರಬಾರ್ದು ಎನ್ನುವಂಥದ್ದು. ಈ ಜಾಗ ಹೇಗಿತ್ತು ಅಂದ್ರೆ ಮೊದಲಿಗೆ ಇಲ್ಲಿ ಮೂಢನಂಬಿಕೆಗಳು ಸಾಕಷ್ಟಿತ್ತು. ಯಾವ ರೀತಿಯಾದಂತಹ ಮೂಢನಂಬಿಕೆ ಅಂದ್ರೆ ಈ ಜಾಗದಲ್ಲಿ ಎಲ್ಲರೂ ಕೂಡ ಬಂದು ತಮ್ಮ ಜೀವವನ್ನ ಕಳೆದುಕೊಳ್ತಾ ಇದ್ರು. 7 ಬಾವಿಗಳಿರುವಂತಹ ಜಾಗ ಇತ್ತು. ತಮಗೆ ಜೀವನ ಬೇಸರವಾದಾಗೆಲ್ಲ ಈ ಜಾಗಕ್ಕೆ ಬಂದು ತಮ್ಮ ಜೀವವನ್ನ ಕಳ್ಕೊಳ್ತಾ ಇದ್ರು. ಈ ಜಾಗದಲ್ಲಿ ಪಿಂಡಗಳನ್ನ ಬಿಡುವಂತಹ ಕೆಲಸವನ್ನ ಮಾಡ್ತಿದ್ರು. ಈ ಜಾಗದಲ್ಲಿ ಗಿಡ ಗಂಟಿಗಳು ಗುಡ್ಡುಗಾಡಂತಹ ಪ್ರದೇಶ ಇತ್ತು. ಬಸವಣ್ಣನವರ ಸಾಕ್ಷಾತ್ಕಾರವಾಗಿ ಈ ಮಹಾನ್ ತಾಯಿ ಈ ಜಾಗಕ್ಕೆ ಬಂದು ನೆಲೆ ಊರಿ ಇಲ್ಲಿಯ ತಮ್ಮದೇ ಆದಂತಹ ಒಂದು ಪವಾಡಗಳನ್ನ ಸೃಷ್ಟಿ ಮಾಡಿ ಸಮಾಜವನ್ನ ತಿದ್ದುವಂತಹ ಕೆಲಸವನ್ನ ಆರಂಭ ಮಾಡಿ ಇಲ್ಲಿಯ ಒಂದು ಮಠವನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಅದುವೇ ಕಲ್ಯಾಣಪುರದ ಬಸವಣ್ಣನಜ್ಜನವರ ಮಠ ಅಂತ ಹೇಳಿ. ಈ ಬಸವಣ್ಣನಜ್ಜನವರು ಅಂದ್ರೆ ಈ ಮಹಾನ್ ತಾಯಿಯೇ ಬಸವಣ್ಣಜ್ಜ. ಇವರೇ ಸಮಾಜದಲ್ಲಿರುವಂತಹ ಹಲವಾರು ಜನರಿಗೆ ತಮ್ಮದೇ ಆಗಿರುವಂತಹ ಮಾರ್ಗದರ್ಶನವನ್ನ ಮಾಡಿ ಮಾದರಿ ಜೀವನವನ್ನ ನಡೆಸೋದಕ್ಕೆ ಸಾಕಷ್ಟು ಕಾರ್ಯಗಳನ್ನ ಮಾಡ್ತಾರೆ. ಈ ಮಠದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಕಷ್ಟಿದೆ. 5 ಜನರನ್ನ ಈ ಮಠದಲ್ಲಿ ತ್ರಿವಿಧ ದಾಸೋಹಕ್ಕಾಗಿ ಅಂದಿನ ಕಾಲಕ್ಕೆ 5 ಜನ ಮಕ್ಕಳನ್ನ ಈ ತಾಯಿ ಇರ್ತಾರೆ. ಯಾವ ರೀತಿಯಾಗಿ ಅವರು ಆ ಮಕ್ಕಳನ್ನ ಸಾಕಿದ್ರು ಅಂದ್ರೆ ಭಿಕ್ಷೆಯನ್ನ ಬೇಡಿ ಕಜ್ಜಾಯವನ್ನ ತೆಗೆದುಕೊಂಡು ಬಂದು ಆ ಮಕ್ಕಳಿಗೆ ಹೊಟ್ಟೆಗೆ ನೀಡಿ 5 ಜನ ಮಕ್ಕಳಿಗೆ ಅಕ್ಷರ, ಅನ್ನ, ಅರಿವು ಎನ್ನುವಂತಹ ತ್ರಿವಿಧ ದಾಸೋಹಗಳನ್ನ ಮಾಡ್ತಾರೆ. ಈ ರೀತಿಯಾಗಿ ದಾಸೋಹಗಳನ್ನ ಮಾಡಿ ಮುಂದಿನ ಪೀಳಿಗೆಗೆ ಏನು ಕೊಡಬೇಕು ಆ ಕೊಡುಗೆಯನ್ನ ಕೊಟ್ಟು ಹೋದಂತವರು ಕುಂದಗೋಳದ ಬಸವಣ್ಣನಜ್ಜನವರು. ಇಂತಹ ಒಂದು ಪರಂಪರೆಯ ಮಠದ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ, ಬನ್ನಿ. ನಮಸ್ಕಾರ ಅಣ್ಣ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಸೃಜನ್ ಅಂತ ಸರ್. ನಾನು ಇಲ್ಲಿ 7-8 ವರ್ಷ ಆಯ್ತು ಇಲ್ಲೇ ಅದ್ರಿ? 7-8 ವರ್ಷದಿಂದನು ನಾವ್ ಇಲ್ಲೇ ಅದೇನ್ ಸರ್.
ಅಂದ್ರ ಡೈಲಿ ಇಲ್ಲೇ ನಿಮ್ ಊಟ ಇಲ್ಲೇ ನಾವು ನಿಮ್ದೆಲ್ಲ ಫೀಸ್ ಗೀಸ್ ಏನಿಲ್ಲ? ಫೀಸ್ ಗೀಸ್ ಏನಿಲ್ಲ ಸರ್. ಪ್ರತಿ ದಿವಸ ನೀವು ಶಾಲೆಗೆ ಹೋಗ್ತೀರಿ? ಶಾಲೆಗೆ ಹೋಗ್ತೀವ್ರಿ. ಇಲ್ಲಿ ಮುಂಜಾನೆ ದೌಡಿದ್ದು ಸ್ನಾನ ಮಾಡ್ತೀವ್ರಿ, ಪ್ರೇಯರ್ ಮಾಡ್ತೀವ್ರಿ, ಹಾ. ನಾಷ್ಟ ಮಾಡಿ ಕಜ್ಜಾಯ ತಗೊಂಡ್ಬರ್ತೀವ್ರಿ. ಕಜ್ಜಾಯ ತಗೊಂಡ್ ಮಧ್ಯಾಹ್ನ ಊಟ ಅದನ್ನ ಮಾಡ್ತೀವಿ ಸರ್. ಹಾ. ಅಲ್ಲಿ ನಾವ್ ಶಾಲ್ಯಾಗ ಮಾಡಲ್ ಸರ್. ಇಲ್ಲೇ ಬಂದು ಕಜ್ಜಾಯ ಮತ್ ಕಳಿಸ್ತೀವಿ ಸರ್. ಅಲ್ಲೇ ಬಂದು ಊಟ ಮಾಡಿ ಅಂದ್ರೆ ಶಾಲೆಗಿರೋ ಊಟ ಬೇರೆದವ್ರು ಉಂತಾರ, ನಮ್ಗಾಗಿ ಕಜ್ಜಾಯ ನಾವು ತಗೊಂಡ್ಬಂದಿರ್ತೇವೆ, ಅದು ಹಳಸ್ಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ. ಅಲ್ಲ ಸರ್, ಇಲ್ಲಿ ಮಠದ ರೂಲ್ಸ್ ಹಂಗೈತಿ. ಓಹೋ. ಸ್ನೇಹಿತರೆ, ಈ ಮಠದಲ್ಲಿ ಬೆಳಿಗ್ಗೆ ಎದ್ದು ಇವರು ಕಜ್ಜಾಯವನ್ನ ತಗೊಂಡು ಬಂದು ಕಜ್ಜಾಯದ ಮೂಲಕ ತಮ್ಮ ದಿನವನ್ನ ಆರಂಭಿಸಿ ಮಧ್ಯಾಹ್ನ ಶಾಲೆಯಲ್ಲಿ ಊಟವನ್ನು ಕೊಡ್ತಾರೆ. ಆದ್ರೆ ಶಾಲೆ ಊಟವನ್ನ ಉಂಡ್ರೆ ಇಲ್ಲಿರುವಂತಹ ಕಜ್ಜಾಯ ಕೆಡ್ತದೆ ಅನ್ನುವಂತಹ ಭಾವನೆ ಇದೆಯಲ್ಲ, ಅದು ದೊಡ್ಡದು. ಯಾಕಂದ್ರೆ ಆಹಾರಕ್ಕಿರುವಂತಹ ಮಹತ್ವ ಮತ್ತೆ ಯಾವುದಕ್ಕಿಲ್ಲ. ಆಹಾರವನ್ನ ಕೆಡಿಸಬಾರ್ದು ಎನ್ನುವಂತಹ ಕಲ್ಪನೆ, ಸಂಸ್ಕಾರವನ್ನು ಕೊಡೋದು ಮಠಗಳು ಮಾತ್ರ. ಅಂತಹ ಸಂಸ್ಕಾರದಲ್ಲಿ ಬೆಳೀತಾ ಇರುವಂತಹ ಮಕ್ಕಳು. ಈ ಮಕ್ಕಳು ಈ ಮಠದ ಬಗ್ಗೆ ಏನೇನು ಪರಿಚಯ ಮಾಡ್ಕೊಡ್ತಾರೆ ಅಂತ ಒಮ್ಮೆ ನೋಡೋಣ ಬನ್ನಿ. ಇದೆಲ್ಲ ಇದು ಮಹಾದ್ವಾರ ಸರ್. ಇದು ಪೂರ್ತಿ ಇದು ಕಾರ್ಯಾಲಯ. ಅದು ಕಾರ್ಯಾಲಯ ಸರ್. ಅದು ಕಾರ್ಯಾಲಯ ಅಂದ್ರ ಇವ್ರು ಶಾಸ್ತ್ರಿಯರ್ ಇರ್ತಾರ ಸರ್. ನಮ್ಮ ಮಠದಾಗ ನಮ್ನೆಲ್ಲಾ ನೋಡ್ಕೊಂತಾರ ಸರ್. ಅವ್ರು ಶಾಸ್ತ್ರಿಯರು ಮುಂಜಾನೆ ಪೂಜೆ ಮಾಡಿ ಅವರೆಲ್ಲ ಹೇಳ್ತಾರ ಸರ್. ಅವ್ರು ಕೂತ್ಕೊಳ್ತಾರ ಸರ್. ವೈದಿಕ ಅವರೆಲ್ಲ ಹೇಳ್ತಾರ ಸರ್. ಇವ್ರು ಲಿಂಗೈಕ್ಯ ಬಸವಣ್ಣಜರ್ ಅಂತ ಸರ್. ತ್ರಿವಿಧದಾಸೋಹ ಬಸವಣ್ಣಜರ್. ಇವ್ರು ಲಿಂಗೈಕ್ಯ ಮೂರ್ತಿ ಕಟ್ಟಾರ. ಇಲ್ಲಿ ಅವರು ಸಮಾಧಿ ಆಗಿರೋದು ಇಲ್ಲಿ, ಅವ್ರದೆಲ್ಲ ಕರ್ತೃಗತಿ ಇರೋದು ಇಲ್ಲಿ. ಈ ಕಡೆದ್ದು ಇದು ಬಸವಣ್ಣನ ಮೂರ್ತಿ. ಬಸವಣ್ಣನ ಮೂರ್ತಿ ಅಂದ್ರ ನಮ್ಮ ಶಿವನ ಮುಂದೆ ಕುಳಿತಿರುವಂತ ನಂದಿ ಬಸವಣ್ಣ. ಮಠ ಸರ್. ಇಲ್ಲೇ ಅಡಿಗೆ ಮನಿ ಇವ್ರ ನಮಗ ದಾಸೋಹ ಇದ್ರಿ. ಅಡಿಗೆ ಮನಿ ಸರ್. ಅದು ಮ್ಯಾಗಲ್ದ ಊಟದ ಜನರು ಬಂದಿರ್ತಾರ ಸರ್. ಅವ್ರ ಸರ್ ಮದ್ವಿ ಮಾಡ್ತಾರ ಸರ್. ಅವ್ರದ್ದು ಅದು ಮ್ಯಾಗಲ್ದ ಕಲ್ಯಾಣ ಮಾಡಿ ದೊಡ್ಡ ಬಾವಿ ಸರ್. ದೊಡ್ಡ ಬಾವಿ. ಸ್ನೇಹಿತರೆ, ಆಗ್ಲೇ ನಾವು ಬಸವಣ್ಣಜ್ಜನವರ ಪರಿಚಯ ಮಾಡ್ಕೊಡುವಾಗ ನಿಮ್ಗೆ ಹೇಳಿದ್ವಿ, ಇಲ್ಲಿ ಸಾಕಷ್ಟು ಬಾವಿಗಳಿದ್ವು. ಜೀವನ ಬೇಸರವಾದವರು ಬಂದು ಬಾವಿಗಳಲ್ಲಿ ತೀರಿ ಹೋಗ್ತಿದ್ರು. ಈ ಜಾಗದಲ್ಲಿ ಭೂತಗಳಿರ್ತವೆ, ಪ್ರೇತಗಳಿರ್ತವೆ ಅಂತ ಸಾಕಷ್ಟು ಮೂಢನಂಬಿಕೆಯಿಂದ ಜನರು ಬದುಕ್ತಾ ಇದ್ರು. ಈ ಕಡೆ ಯಾರು ಕೂಡ ಬರೋದಕ್ಕೆ ಹೆದರ್ತಾ ಇದ್ರು. ಆ ಸಂದರ್ಭದಲ್ಲಿ ಬಸವಣ್ಣಜ್ಜನವರು ಈ ಜಾಗಕ್ಕೆ ಬಂದು ತಪಸ್ಸನ್ನ ಮಾಡಿ ಆಧ್ಯಾತ್ಮದ ಮಾರ್ಗವನ್ನ ತೋರಿಸಿ ಇಲ್ಲಿಯೇ ಇಷ್ಟು ದೊಡ್ಡದಾದಂತಹ ಮಠವನ್ನ ಕಟ್ಲಿಕ್ಕೆ ಕಾರಣರಾಗಿದ್ದಾರೆ. ಅಂದ್ರೆ ಆ ಬಾವಿಯ ಇದು. ಈ ಬಾವಿಯನ್ನ ಇದೀಗ ಒಂಚೂರು ಯಾವುದೇ ಅನಾಹುತಗಳಾಗಬಾರ್ದು ಅಂತ ಹೇಳಿ ಈಗ ಮಠದ ಶ್ರೀಗಳು ಈ ಬಾವಿಯನ್ನ ಒಂಚೂರು ಪ್ಯಾಕ್ ಮಾಡಿಸಿದ್ದಾರೆ. ಈಗ ನಮಗಿಲ್ಲಿ ಮೇಲ್ಗಡೆ ಕಾಣ್ತಿರುವಂತಹದ್ದು ಬಸವಣ್ಣಜ್ಜನವರ ಕಲ್ಯಾಣಪುರ ಮಠ. ಮೇಲ್ಗಡೆ ಬರೆದಿದ್ದಾರೆ, ತ್ರಿವಿಧ ದಾಸೋಹಿ ಲಿಂಗೈಕ್ಯ ಶ್ರೀ ಬಸವಣ್ಣಜ್ಜನವರಿಂದ ಸ್ಥಾಪಿತ ಸ್ವತಂತ್ರ ಕಲ್ಯಾಣಪುರ ಮಠ ಅಂತ ಹೇಳಿ. ಈ ಮಠದಲ್ಲಿ ಸಾಕಷ್ಟು ವರ್ಷಗಳಿಂದ ತ್ರಿವಿಧ ದಾಸೋಹವನ್ನ ನಡೆಸ್ಕೊಂಡು ಬಂದಿದ್ದಾರೆ. ತ್ರಿವಿಧ ದಾಸೋಹ ಅಂದ್ರೆ ಜಗತ್ತಿನ ಯಾವುದೇ ದೇಶಗಳು, ಯಾವುದೇ ಪರಂಪರೆಗಳು ಕೊಡದೇ ಇರುವಂತಹ ಪರಿಕಲ್ಪನೆ. ತ್ರಿವಿಧ ಅಂದ್ರೆ ಅಕ್ಷರ, ಅನ್ನ, ಅರಿವು ಎನ್ನುವಂತಹ 3 ವಿಧದ ದಾಸೋಹವನ್ನ ಮಕ್ಕಳಿಗೆ ಉಚಿತವಾಗಿ ಕೊಡುವಂತಹ ಬಹುದೊಡ್ಡವಾದಂತಹ ಆಲೋಚನೆ. ಈ ಕರ್ನಾಟಕದಲ್ಲಿ ಎಜುಕೇಟೆಡ್ ಶಿಕ್ಷಣವಂತರು ಅಂತ ಇದ್ದಾರೆ ಅಂದ್ರೆ ಇಂತಹ ಮಠಗಳಿಂದನೇ ಸಾಧ್ಯ. ತ್ರಿವಿಧ ದಾಸೋಹ ಅನ್ನುವಂಥದ್ದು ಸಾಕಷ್ಟು ನಮ್ಮ ಹಿರಿಯರನ್ನ ಎಜುಕೇಟೆಡ್ ಆಗಿ ಮಾಡಿರುವಂತದ್ದು. ಯಾವ ಕಾಲಕ್ಕೆ ಶಾಲೆಗಳಿರ್ಲಿಲ್ವೋ, ಯಾವ ಕಾಲಕ್ಕೆ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಿರ್ಲಿಲ್ವೋ, ಆ ಕಾಲಕ್ಕೆಲ್ಲ ಇಂತಹ ತ್ರಿವಿಧ ದಾಸೋಹಗಳನ್ನ ಮಾಡುವ ಮೂಲಕ ಜನರನ್ನ ಶಿಕ್ಷಣವಂತರನ್ನಾಗಿ ಮಾಡಿದಂತಹ ಪರಂಪರೆಗಳು ಇವೆಲ್ಲವೂ. ಇವುಗಳನ್ನ ಉಳಿಸಬೇಕಾದಂತಹ ದೊಡ್ಡ ಜವಾಬ್ದಾರಿ ನಿಮ್ಮೆಲ್ಲರದು. ಮತ್ತೆ ನಾವು ಇವ್ರ ಜೊತೆಗೆ ಮುಂದುವರಿಯೋಣ. ಏನೇನಿದೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಸ್ನೇಹಿತರ, ಈ ಮಠದ ಪರಂಪರೆಯ ಬಗ್ಗೆ, ಈ ಮಠದ ಬಗ್ಗೆ ಪರಿಚಯವನ್ನ ಮಾಡ್ಕೊಳ್ತಾ ನಾವೊಂದು ವಿಶೇಷವಾದ ಜಾಗಕ್ಕೆ ಬಂದಿದ್ದೀವಿ. ನಮ್ಮ ಜೀವನ ಹೇಗಿರ್ಬೇಕಂದ್ರೆ, ನಾವು ತೀರಿ ಹೋದ ನಂತರವೂ ಕೂಡ, ನಾವು ಈ ಭೂಮಿಯ ಮೇಲೆ ಇಲ್ಲವಾದ ನಂತರವೂ ಕೂಡ ನಮ್ಮನ್ನ ಜನ ನೆನೆಸ್ಕೊಳ್ಬೇಕು. ಯಾವ ಮೂಲಕ ಅಂದ್ರೆ ಅದು ವಸ್ತುಗಳ ಮೂಲಕ, ನಾವು ನಡೆದಾಡದ ಭೂಮಿಯ ಮೂಲಕ. ನಡೆದಾಡುವ ದೇವ್ರು ಅಂದ್ರೆ ದೇವ್ರು ಎಲ್ಲಾ ಕಡೆಗೂ ಇರೋದಕ್ಕಾಗೋದಿಲ್ಲ. ಅದಕ್ಕಾಗಿ ಇಂತಹ ಮಹಾತ್ಮರನ್ನ ಸೃಷ್ಟಿ ಮಾಡಿ ಸಮಾಜವನ್ನ ತಿದ್ದೋದಕ್ಕಾಗಿ ಅವರನ್ನ ಸೃಷ್ಟಿ ಮಾಡಿರ್ತಾರೆ. ಅವರು ತಿರುಗಾಡಿದಂತಹ ಭೂಮಿ, ಅವರು ಬಳಸಿದಂತಹ ವಸ್ತುಗಳನ್ನ ನಾವೆಲ್ಲರೂ ಇಂದಿಗೂ ಆದರ್ಶವಾಗಿ ಇಟ್ಕೊಳ್ತೀವಿ. ಅವರ ದೇಹವಿಲ್ಲದೆ ಇರಬಹುದು, ಆದ್ರೆ ಅವರು ಬಳಸಿದಂತಹ ವಸ್ತುಗಳು ನಮ್ಗೆ ಯಾವಾಗ್ಲೂ ಮಾರ್ಗದರ್ಶನವನ್ನ ಮಾಡ್ಬೇಕೆನ್ನುವಂತಹ ಕಾರಣಕ್ಕಾಗಿ ಇಲ್ಲಿ ಬಸವಣ್ಣಜ್ಜನವರು ಬಳಸಿರುವಂತಹ ವಸ್ತುಗಳನ್ನ ಸಂಗ್ರಹ ಮಾಡಿ ಇಲ್ಲಿನ ಶ್ರೀಮಠದ ಶ್ರೀಗಳು ಇಟ್ಟಿದ್ದಾರೆ. ಅಣ್ಣ, ಇವೆಲ್ಲ ಅವ್ರು ಬಳಸಿರುವಂತಹ ಸರ್. ಅವರೆಲ್ಲ ಬಳಸಿದ, ಅವ್ರು ಉಂಡಿದ್ದ ಪ್ಲೇಟ್, ಅವರ ಕುಡಿದಂತ ನೀರು, ಚರಿಗೆ, ಅವರ ಮುಟ್ಟಿದ ಭಸ್ಮ, ಅವರೆಲ್ಲ ತಂದ್ರಿ. ಇಲ್ಲೇ ಕುಂತ ಭಕ್ತರಿಗೆಲ್ಲ ಭಸ್ಮ ಕೊಡ್ತಿದ್ರು ಸರ್. ಇಲ್ಲೇ ಕುತ್ಕೊಂಡೆ. ಸ್ನೇಹಿತರೆ, ಇಲ್ಲಿರುವಂತಹ ಎಲ್ಲಾ ವಸ್ತುಗಳನ್ನ ಗಮನಿಸಬಹುದು. ಇಲ್ಲಿ ಭಸ್ಮ ಇದೆ, ಅವರು ಕೆಳಗಡೆ ಹಾಕಿಸ್ಕೊಳ್ಳುವಂತಹ ಗಾದಿ, ದಿಂಬು. ಅದ್ರ ಜೊತೆಗೆ ನಾವು ಗಮನಿಸಬೇಕಾದದ್ದು ಏನಂದ್ರೆ ಸೆಣಬಿನ ಪಾಟ್. ಅಂದ್ರೆ ನಾವು ಸೆಣಬಿನ ಪಾಟನ್ನ ಬಹಳ ಬಾರಿ ಎದಕ್ ಬಳಸ್ತೀವಿ ಅಂದ್ರೆ ನಮ್ಮ ಮನೆಯಲ್ಲಿರುವಂತಹ ಹೊಲಸನ್ನು ತೆಗೆಯೋದಕ್ ಬಳಸ್ತೀವಿ. ಆದ್ರೆ ಹೊಲಸನ್ನ ತೆಗೆಯುವಂತಹ ಪಾಠದ ಮೇಲೆ ಕುಳಿತುಕೊಂಡು ಸಮಾಜದ ಹೊಲಸನ್ನ ತೆಗೆಯುವಂಥದ್ದು ಇಂತಹ ಮಹಾತ್ಮರು ಮಾತ್ರ ಮಾಡೋದಕ್ಕೆ ಸಾಧ್ಯ. ಅಂತಹ ಪಾಟಿನ ಮೇಲೆ ಅವರು ಕೂತ್ಕೊಂಡು
ಸಮಾಜವನ್ನ ತಿದ್ದುವಂತ ಕೆಲಸವನ್ನ ಮಾಡಿದ್ರಲ್ಲ, ಅದು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಮಾರ್ಗದರ್ಶನವಾದಂತಹದ್ದು. ಮುಂದೆ ಮಠದ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಈ ಮಠದ ಪರಂಪರೆಯ ಬಗ್ಗೆ ನಾವು ತಿಳ್ಕೊಳ್ತಾ ಇದೀಗ ನಾವು ಬಂದಿರುವಂತಹದ್ದು ದಾಸೋಹ ಭವನಕ್ಕೆ. ದಾಸೋಹ ಅಂದ್ರೆ ಯಾರು ಹಸಿದು ಬಂದಿರ್ತಾರೋ ಅವರಿಗೆ ಊಟವನ್ನ ನೀಡುವಂತದ್ದು. ದಾಸೋಹ ಅಂದ್ರೆ ಬರೀ ಊಟದ ದಾಸೋಹ ಮಾತ್ರವಲ್ಲ, ಅಕ್ಷರ, ಅನ್ನ, ಅರಿವು ಎನ್ನುವಂತಹ ತ್ರಿವಿಧ ದಾಸೋಹವನ್ನ ಅಂದಿನ ಕಾಲಕ್ಕೆ ಒಬ್ಬ ತಾಯಿಯಾಗಿ ಮಾಡುವಂತದ್ದು ಬಹಳ ವಿಶೇಷವಾದಂತಹ ಸಂಗತಿ. ಇದೀಗ ನಮ್ಮ ಈ ಮಠದ ಇಂದಿನ ಗುರು ಆಗಿರುವಂತಹ ಶ್ರೀಯುತ ಬಸವಣ್ಣಜ್ಜನವರು ಬಂದಿದ್ದಾರೆ. ಅವರನ್ನ ನಾವು ಮಾತಾಡ್ಸೋಣ. ಗುರುಗಳ ನಮಸ್ಕಾರ. ಈ ಮಠದ ಬಗ್ಗೆ ಒಂದಿಷ್ಟು ವಿಡಿಯೋಸ್ ಅನ್ನ ಮಾಡ್ತಿದ್ವಿ. ತಾವು ಕೂಡ ಈ ಮಠದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ನಮ್ಗೆ ತಿಳಿಸ್ಕೊಟ್ರೆ ಒಳ್ಳೇದಿರ್ತೈತಿ. ಈ ಮಠದೊಳಗ ಈ ಜಾಗ ಹೇಗಿತ್ತಂದ್ರೆ ಪಿಂಡ ಬಿಡುವಂತ ಜಾಗ ಇತ್ತು. ಇಲ್ಲಿ ಗೋವಿಂದ ಗೌಡ್ರ ಬಾವಿ ಅಂತಿದೆ. ಆ ಬಾವಿ ಒಳಗ ಜೀವ ಬ್ಯಾಸರಾದವ್ರು ಬಂದು ಸಾಯುವಂತ ಪ್ಲೇಸ್, ಗುಡ್ಡ ಪ್ರದೇಶ, ಜೀ ಅನ್ನುವಂತ ಪ್ಲೇಸ್, ಕಂಟೆ, ಕಾವಲು, ಮುಳ್ಳು ಎಲ್ಲ ಕಂಟೆ ಬೆಳೆದಿರುವಂತ ಪ್ರದೇಶ. ಇಂತಹ ಪ್ರದೇಶದ ಇರುವಂತ ಸಂದರ್ಭದಲ್ಲಿ ಇಲ್ಲಿ ಲಿಂಗೈಕ್ಯ ಬಸವಣ್ಣಜ್ಜನವರು ಅವರು ಸಂಸಾರಿಗಳು 6 ಮಕ್ಕಳಿಗೆ ಜನ್ಮ ಕೊಟ್ಟು ಅವರಿಗೆ ಬಸವಣ್ಣನ ಸಾಕ್ಷಾತ್ಕಾರ ಆದ ಮೇಲೆ ಮನೆಯನ್ನು ತೊರೆದು ಈ ಪ್ಲೇಸಿಗೆ ಬಂದ್ರು. ಇಲ್ಲಿ ಬಂದು ಯಾರೋ ಒಬ್ಬ ರೈತರ ಮನೆಗೆ ಹೋಗಿ ಸೊಪ್ಪಿ ತಂದು ತಟ್ಟಿ ಕಟ್ಟಿ ಹರಿದಿರುವಂತ ತಗಡನ್ನೇ ಅಲ್ಲಿ ಹಾಕಿ ಒಂದು ಸಣ್ಣ ಬಸವಣ್ಣನ ಸ್ಥಾಪನೆ ಮಾಡಿ ಅದರ ಮೂಲಕವಾಗಿ 5 ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಇಲ್ಲಿ ವಿದ್ಯಾರ್ಥಿ ನಿಲಯನ ಉಚಿತ ಪ್ರಸಾದ ವಿದ್ಯಾರ್ಥಿ ನಿಲಯವನ್ನು ತೆಗೆದ್ರು. ಎಷ್ಟೇ ಎಂತಹ ಕಷ್ಟ ಇದ್ರೂ ಕೂಡ ಇಲ್ಲಿ ಬಂದು ಹೋದ್ರಂದ್ರ ಅಥವಂತ ಇಲ್ಲಿ ಬಂದ್ರಂದ್ರ ನಕ್ಕೊಂತ ಕಳಿಸುವಂತ ಒಂದು ಶಕ್ತಿ ಅದು ನಮ್ಮ ಬಸವಣ್ಣದವ್ರದಿತ್ತು. ಅವರು ಏನು ನುಡಿದಾರ ಎಂದು ಯಾವುದು ಕೂಡ ಹುಸಿ ಹೋಗಿಲ್ಲ. ಒಬ್ಬ ಮನೆತನದವ್ರಿಗೆ ಒಟ್ಟ ನಿನ್ ಗಂಡು ಮಕ್ಕಳ ಇಲ್ಲ ಫಲ ಇಲ್ಲ ಅಂತ ಹೇಳಿದ್ರು. ಅವ್ರಿಗೆ 8 ಮಕ್ಕಳು ಹೆಣ್ಣು ಹುಡುಗರಾದ್ರೂ ಕೂಡ ಮತ್ತೆ ಅವ್ರಿಗೆ ಗಂಡು ಫಲ ಆಗ್ಲಿಲ್ಲ. ಒಬ್ಬ ಭಕ್ತ ಮದುವೆಯಾಗಿ ಬಂದು ಆಶೀರ್ವಾದ ಪಡ್ಕೊಳಕ್ ಬಂದ್ರ ನಿನಗೆ 12 ವರ್ಷಕ್ಕೆ 2 ಗಂಡು ಫಲ ಆದವು, ಅವಾಗ ನಿನಗೆ 2 ಗಂಡು ಫಲ ಹುಡ್ತಾವ, ಅಲ್ಲಿ ಮಠ ನಿನ್ನ ಎಲ್ಲೇ ತೋರಿಸಿದ್ರು ಕೂಡ ನಿನಗೆ ಮಕ್ಕಳು ಆಗುವಂತ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರು. ಇಂತಹ ಸಾವಿರಾರು ಉದಾಹರಣೆಗಳು ಬಸವಣ್ಣಜ್ಜನವರು ಅದಾವು. ಅವರ ಲಿಂಗೈಕ್ಯ ಆದಂತ ಸಂದರ್ಭದಲ್ಲಿ ಅವರ ಕೂಡಿರುವಂತ ಜನಸ್ತೋಮ 1.5 ಲಕ್ಷ ಜನ ಸೇರಿರ್ತಾವ. ಅಷ್ಟೊಂದು ಅದ್ಭುತವಾಗಿರುವಂತ ಜನಸ್ತೋಮ ಭಕ್ತ ಸಮೂಹ ಅವ್ರದಿತ್ತು. ಎಲ್ಲರಿಗೂ ಕೊಡೋದು ಒಂದೇ ವಿಭೂತಿ, ರುದ್ರಾಕ್ಷಿ, ಲಿಂಗ. ಇದನ್ ಬಿಟ್ರೆ ಏನೂ ಇಲ್ಲ ಅಂತ ಹೇಳ್ತಿದ್ರು ಅವರು. ಇಲ್ಲ ವಿದ್ಯಾರ್ಥಿಗಳಿಗೆ ಇರಾಕ ರೂಮ್ಸ್, ಇಲ್ಲಿರುವಂತಹ ವಿದ್ಯಾರ್ಥಿಗಳು ಇದ್ಕೊಂಡು ಇಲ್ಲೆಲ್ಲ ಓದ್ಕೊಳ್ಳೋದು, ಪ್ರಸಾದ ತಗೊಳಕ ಅದಕ್ಕೆ ಒಂದು ಹಾಲ್ ಅಂತಂದ್ ಮಾಡಿ ಒಟ್ಟಾರೆ ಇಲ್ಲಿರುವಂತಹ ವಿದ್ಯಾರ್ಥಿಗಳು ಬಂದ ಭಕ್ತರಿಗೆ ಮಕ್ಕಳ ದಿನಚರಿ ಪ್ರತಿ ದಿವಸ ಬೆಳಗ್ಗಿಂದ ಸಾಯಂಕಾಲ ಬೆಳಗ್ಗೆ ಬೇಗ ಎದ್ದು ಗದ್ದಿಗೆ ಪೂಜೆ, ವಚನ ಹಾಡುಗಳನ್ನು ಹಾಡೋದು, ಆಮೇಲೆ ಲಿಂಗ ಪೂಜೆ ಮಾಡೋದು, ಆಮೇಲೆ ಪ್ರಸಾದ ಬೆಳಗಿನ ಉಪಹಾರ ಮುಗಿಸ್ಕೊಂಡು ಮತ್ತೆ ಕಜ್ಜಾಯ ಹೋಗೋದು. ಕಜ್ಜಾಯ ಪರಂಪರೆ ನಮ್ಮ ಅಜ್ಜಾರ ಹಾಕಿ. ಕಜ್ಜಾಯ ಪರಂಪರೆ ಅಂದ್ರ ಏನಂತ? ಕಜ್ಜಾಯ ಪರಂಪರೆ ಅಂದ್ರೆ ಒಂದು ಬುಟ್ಟಿಗೆ ಬಿಳೆ ಬಟ್ಟೆ ಹಾಕೊಂಡು ಕಟ್ಕೊಂಡು ಹಿಂಗ್ ಇಟ್ಕೊಂಡು ನಾವು ಕೂಡ ಕಜ್ಜಾಯ ತಂದು ಬೆಳೆದಂತ ನೆನಪೈತ್ರಿ. ಕಜ್ಜಾಯ ತಗೊಂಬಂದು ಊರೊಳಗೆಲ್ಲ ಮನಿಗೆ ಹೋಗಿ ಕಜ್ಜಾಯ ಕೊಡ್ತಾರ. ರೊಟ್ಟಿ ಪಲ್ಯ ಅವ್ರು ಮಾಡಿರುವಂತದ್ದು ಅನ್ನ ಏನೋ ಇದ್ರು ಕೊಡ್ತಾರ. ಅದನ್ನ ತಗೊಂಬಂದು ಅಜ್ಜಿ ಗಡಿ ಮಾಡಿ ಇಲ್ಲಿಟ್ಟು ಎಲ್ಲರೂ ಸೇರಿ ಉಣ್ಣೋದು. ಸಮಾಜದನ್ನ ಸಮಾಜಕ್ಕೆ ಕೊಡುವಂತ ಅಜ್ಜಾರದ ತತ್ವ ಅಂದ್ರೆ ಹಿರ್ಕೊಂಡ್ ಬಂದ್ ನೆರ್ಕೊಂಡು ಉಣ್ಣೋ ಅಂತ ಅಜ್ಜಾರದ ಒಂದು ಪರಂಪರೆ ಇತ್ತು. ಹಂಗ ಕಜ್ಜಾಯದ ಪರಂಪರೆಯನ್ನು ಕೂಡ ಇನ್ನೂ ಕೂಡ ನಾವು ಬಿಟ್ಟಿಲ್ಲ. ಇಲ್ಲೆಲ್ಲ ಭಕ್ತರು ಸಾಕಷ್ಟು ಜ್ಞಾನವನ್ನ ಭಕ್ತಿಯನ್ನ ಅರ್ಪಿಸ್ತಾರೆ. ಅಕ್ಕಿ, ಬೇಳೆ, ಬೆಲ್ಲ ಅವೆಲ್ಲಾನು ಕೊಡ್ತಾರ. ಇಲ್ಲಿ ಎಷ್ಟನೇ ಕ್ಲಾಸಿಂದ ಎಷ್ಟನೇ ಕ್ಲಾಸ್ ವರೆಗೂ ಅದಾರಿ ಮಕ್ಕಳು? 5ನೇ ಕ್ಲಾಸಿಂದ BCom ಸೆಕೆಂಡ್ ಇಯರ್, ಫಸ್ಟ್ ಇಯರ್ ಅಲ್ಲ, SSLC ಒಂದು 50-60 ಅಂದ್ರೆ ಅಕ್ಕನ ಬಳಗ ಅಂದ್ರೆ ಹೆಂಗ್ರಿ ಅದು? ಏನ್ ಅಕ್ಕನ ಬಳಗ ಸ್ತ್ರೀ ಶಕ್ತಿ, ಸ್ತ್ರೀಯರಲ್ಲಿ ಒಂದು ಏನೋ ಒಂದು ಶಕ್ತಿ ತುಂಬುದು, ಮಹಿಳಾ ಸಬಲೀಕರಣ ಅಂದ್ರೆ ಎಲ್ಲ ಹೆಣ್ಮಕ್ಳು ಇಲ್ಲಿ ಕುಂತು ಸ್ವಲ್ಪ ಉಡಿ ತುಂಬುದು, ಹಾಡು ಹಾಡೋದು, ಆಮೇಲೆ ಏನಾದ್ರು ಒಂದಿಷ್ಟು ಕಾರ್ಯಗಳಿದ್ದು ಅದೆಲ್ಲ ಪರಿಕಲ್ಪನೆ ಕೊಟ್ಟು ಅವರ ಮಾಡಿದ್ದು, ಹುಟ್ಟು ಹಾಕಿದ್ದು. ಎಲ್ಲರಿಗೂ ಉಡಿ ಧಾರ್ಮಿಕ ಕಾರ್ಯಕ್ರಮ ಈಗೂ ನಡೀತಾ ಇತ್ತು. ಆ ಧಾರ್ಮಿಕ ಕಾರ್ಯಕ್ರಮ ಅವ್ರಿಗೆಲ್ಲ ನಿಂತು ಮಾಡೋದು. ಪ್ರತಿ ವರ್ಷ ನಮ್ಮ ಮಠದಿಂದ ಬಸವ ಜಯಂತಿ ಸಾಮೂಹಿಕ ಉಚಿತ ಸಾಮೂಹಿಕ ವಿವಾಹ ಮಾಡ್ತೇವೆ. ಅವೆಲ್ಲ ಮದುವೆ ಮಾಡ್ಸಕಾತು, ಎಲ್ಲದಕ್ಕಾತು. ಅವೆಲ್ಲಾನು ಆ ಕಾರ್ಯಗಳಿಗೆ ಅಕ್ಕನ ಬಳಗ. ಅಕ್ಕನ ಬಳಗ ಇಂದಿಗೂ ಚಾಲ್ತಿ. ಚಾಲ್ತಿ. ಸ್ನೇಹಿತರೆ, ಅಕ್ಕನ ಬಳಗ ಅಂತ ಹೇಳಿ ಬಸವಣ್ಣಜ್ಜನವರ ಕಲ್ಪನೆ.
ಅಕ್ಕನ ಬಳಗ ಅಂದ್ರೆ ಅಕ್ಕನ ಬಳಗ ಎನ್ನುವಂತ ಒಂದು ಸಣ್ಣದಾದಂತಹ ಸಂಘವನ್ನ ನಮ್ಮ ಸುತ್ತಮುತ್ತಲು ಸಮಾಜದಲ್ಲಿರುವಂತಹ ಮಹಿಳೆಯರನ್ನ ಸೇರಿಸಿ ಅವ್ರಿಗೊಂದಿಷ್ಟು ಉಡಿ ತುಂಬುವುದು, ಸಂಸ್ಕಾರದಿಂದ ಬದುಕುವಂತದ್ದು, ಹಲವಾರು ವಿಚಾರಗಳ ವಿನಿಮಯ, ಒಂದಿಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ ಅವರೊಳಗಡೆ ತುಂಬೋದು, ಹಾಡುಗಳನ್ನ ಹೇಳೋದು, ವಚನಗಳನ್ನ ಹೇಳೋದು, ಹೀಗೆ ಹಲವಾರು ವಿಚಾರಗಳನ್ನ ತಿಂಗಳಿಗೊಮ್ಮೆ ಸೇರ್ಕೊಂಡು ಮಾಡುವಂತಹ ಒಂದು ಅದ್ಭುತವಾದಂತಹ ಕಲ್ಪನೆ ಅಕ್ಕನ ಬಳಗ. ಇದು ನಿಜವಾದಂತಹ ಮಹಿಳಾ ಸಬಲೀಕರಣ. ಯಾವ ಕಾಲಕ್ಕೆ ಮಹಿಳಾ ಸಬಲೀಕರಣ ಎನ್ನುವಂತಹ ಶಬ್ದವೇ ಇರಲಿಲ್ಲೋ ಆ ಕಾಲಕ್ಕೆ ಇವರು ಅಷ್ಟು ಅದ್ಭುತವಾದಂತಹ ವಿಚಾರವನ್ನ ಮಾಡಿದ್ದಾರೆ. ಇದು ಬಸವಣ್ಣನವರು ಅಡಿಗೆ ಮನಿ ಇಲ್ಲೇ ಮಾಡಿದ್ರು ಅವ್ರ. ಇಲ್ಲಿ ಅವ್ರ ಏನ್ ಅಡಿಗೆ ಮನಿ ಮಾಡ್ಯಾರಲ್ಲ, ಇಲ್ಲಿ ಮಾಡಿರುವಂತ ಪ್ರಸಾದ ಎಷ್ಟೋ ಮಂದಿಗೆ ಹುಲ್ಸಾಗಿ ಬೆಳಿತೈತೆ ಅದು. ಎಷ್ಟೋ ಮಂದಿ ಇಷ್ಟ ಮಾಡಿರ್ತೀವಿ, ಅದ್ರಾಗ 50-60 ಮಂದಿ ಉಣ್ತಾರ. ಅಂದ್ರೆ ಅವ್ರ ಒಂದು ಮಾಡಿ ಹೋಗಿರುವಂತ ಅಡಿಗೆ ಮನಿ ಇಲ್ಲಿ ಅವ್ರ ಪಾದ ಸ್ಪರ್ಶದಿಂದ. ಅಂದ್ರ ಯಾರು ಹಸಿವಿನಿಂದ ಬರ್ತಾರ, ಯಾರು ಸಮಾಜದೊಳಗ ಜ್ಞಾನದ ಹಸಿವು ಇರಲಿ ಅಥವಾ ಹೊಟ್ಟೆ ಹಸಿವು ಇರಲಿ, ಅವ್ರಿಗೆ ತುಂಬುವಂತ ಕೆಲಸವನ್ನ ಅಂದಿನಿಂದನೂ ಮಾಡ್ಕೊಂಡು ಬಂದಿರು. ಇದೀಗ ಮಠದ ಶ್ರೀಯುತ ಬಸವಣ್ಣಜ್ಜನವರು ಕಲ್ಯಾಣಪುರ ಮಠ ಕುಂದಗೋಳ ಅವರು ಒಂದಿಷ್ಟು ಮಠದ ಪರಿಚಯವನ್ನು ಮಾಡಿಕೊಡ್ತಾ ಒಂದಿಷ್ಟು ವಿಸ್ತಾರವಾದಂತಹ ಮಾಹಿತಿಯನ್ನ ನಮ್ಗೆ ಹೇಳ್ಕೊಡ್ತಾರೆ. ಅವರ ಮಾತುಗಳಿಗೆ ನಾವೀಗ ಕಿವಿಯಾಗೋಣ. ಶ್ರೀ ಮಠ 1972ರಲ್ಲಿ ಆರಂಭಗೊಂಡಿತು. 1972 ಆರಂಭಗೊಂಡಿರುವಂತ ಮಠ ಇವತ್ತಿಗೆ 51 ವರ್ಷ ಆಯ್ತು ಈ ಮಠ ನಡೆದು. ಈ ಮಠ ಹೇಗ ಬೆಳೆದಿದಪ್ಪ ಅಂದ್ರೆ, ಬಡವರಲ್ಲಿಂದ 1 ರೂಪಾಯಿ 4 ಆಣೆ 10 ಪೈಸಾ ತಗೊಂಡು ಅದ್ದವ್ರು ಈ ಕ್ಷೇತ್ರವನ್ನು ಬೆಳೆಸಿದ್ರು. ಬಹಳಷ್ಟು ಈ ಕ್ಷೇತ್ರ ಬೆಳೆದಿದೆ ಅಂದ್ರೆ ಇದಕ್ಕೆಲ್ಲ ಮೂಲ ಕಾರಣ ಭಕ್ತರೇ ಶ್ರೀಮಠದ ಶಕ್ತಿ. ಆ ಭಕ್ತರು ಏನ್ ಕೊಡ್ತಾರೆ, ಈಗ ಒಂದು ಕೂಲಿ ಅಜ್ಜಾರ್ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಅಲ್ಲಿ ಪ್ರತಿ ಮನುಷ್ಯ 1 ಕಲ್ಲು ಕೊಡ್ಬೇಕು, ಆಮೇಲೆ ಪ್ರತಿ ಮನುಷ್ಯ 1 ಚೀಲ ಸಿಮೆಂಟ್, ಹಿಂಗೆಲ್ಲ ತಗೊಂಡು 5 kg ಕಬ್ಬಣ, 5 ಇಟ್ಟಂಗಿ, ಹಿಂಗೆಲ್ಲ ಭಕ್ತರ ಕಡೆಯಿಂದ ಸಂಗ್ರಹ ಮಾಡ್ಕೊಂಡು ಈ ಮಠ ಅಜ್ಜನವರು ಪ್ರಾರಂಭ ಮಾಡಿದರು. ಮುಂದಿನ ದಿನಗಳಲ್ಲಿ ಏನಾದ್ರೂ ಕೂಡ ಒಂದು ಮಕ್ಕಳಿಗಾಗಿನೇ, ಮಕ್ಕಳ ಮೇಲೆ ನಮ್ಮ ಅಜ್ಜ ಬಹಳ ಪ್ರೀತಿ, ಆ ಮಕ್ಕಳಿಗಾಗಿನೇ ಒಂದು ಏನಾದರೂ ವಿದ್ಯೆ ಸಂಸ್ಥೆಯನ್ನು ಕೂಡ ಮಾಡ್ಬೇಕನ್ನುವಂತ ಮುಂದಿನ ಒಂದು ಆಲೋಚನೆಯಲ್ಲಿ ನಾವು ಇದ್ದೇವೆ. ಅದರ ಜೊತೆ ಇನ್ನೂ ಏನು ಸಾಧ್ಯತೆ, ಸಮಾಜಕ್ಕೆ ಒಳಿತಾಗುವಂತ ಕಾರ್ಯಕ್ಕೆ ನಾವು ಸಾಕ್ಷಿಯಾಗುವಂತ ಒಂದು ಪ್ರಯತ್ನದಲ್ಲಿದ್ದೇವೆ. ಬಸವಣ್ಣಜ್ಜನವರು ಯಾರೇ ಎಷ್ಟೇ ರೊಕ್ಕ ಕೊಟ್ಟರು 1 ರೂಪಾಯಿ ಇಟ್ಕೊಂಡು ಉಳಿದ ಅಮೌಂಟನ್ನು ಅವರಿಗೆ ಹೊಳ್ಳಿ ಆಶೀರ್ವಾದ ಮಾಡುವಂತ ಒಂದು ಅದ್ಭುತ ಶಕ್ತಿ ಅದು ನಮ್ಮ ಗುರುಗಳದಾಗಿತ್ತು. ಆಶೀರ್ವಾದಕ್ಕಾಗಿ ಇಲ್ಲಿ ಯಾರು ಏನ್ ಬರ್ತಾರ, ಕಲ್ಯಾಣ ಕಾರ್ಯ ಇರ್ಬೋದು, ಯಾವುದೇ ಒಂದು ಕೇಳಕ್ ಬಂದ್ರೆ ಅವ್ರೆಲ್ಲರಿಗೂ ಕೂಡ ಈ ಮಠ ವ್ಯವಸ್ಥೆಗೆ ಅವ್ರಿಗೆ ನಾವು ಕೊಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಶ್ರೀ ಮಠದೊಳಗ ಬಹಳಷ್ಟು ಒಂದು 50-60 ಮಕ್ಕಳಿಗೆ ಯಾವುದೇ ಜಾತಿ, ಯಾವುದೇ ತಾರತಮ್ಯಗಳಿಲ್ಲ. ಈ ಮಠದಲ್ಲಿ ಯಾವುದೂ ಕೂಡ ಜಾತಿ ಇಲ್ಲ. ಎಲ್ಲ ಭಕ್ತರು ಕೂಡ, ಎಲ್ಲ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸಮಾನರಾಗಿದ್ದಾರೆ. ಎಲ್ಲರೂ ಇಲ್ಲಿ ಲಿಂಗ ಪೂಜೆಯನ್ನು ಮಾಡುವಂತ ಒಂದು ವ್ಯವಸ್ಥೆಯನ್ನು ಇಟ್ಟಿದ್ದಾರೆ. ಮುಸ್ಲಿಂ ಸಮಾಜದ ಮಕ್ಕಳು ಕೂಡ ಇಲ್ಲಿ ಕಲಿತು ಹೋಗಿದ್ದಾರೆ. ಅವರು ಕೂಡ ಇಲ್ಲಿ ಇದ್ದಂತ ಸಂದರ್ಭದಲ್ಲಿ ವಿಭೂತಿ, ಲಿಂಗ ಪೂಜೆ, ರುದ್ರಾಕ್ಷಿಗಳನ್ನು ಧರಿಸುವಂತ ಒಂದು ವ್ಯವಸ್ಥೆಯನ್ನು ಈ ಮಠದ ತಕ್ಕ ನಡ್ಕೊಳ್ಳುವಂತ ಒಂದು ಪರಂಪರೆ ಇದೆ. ಈ ಮಠ ಅಂದಿನಿಂದ ಕೂಡ ಮಾಡ್ತಾನೆ ಬಂದಿದೆ. ಯಾರು ಬಡವರು ಬರ್ತಾರೋ ಅವರಿಗೆ ಯಾವುದೇ ಕಾರ್ಯ ಆಗಲಿ, ಎಲ್ಲ ಕಾರ್ಯಗಳಿಗೂ ಕೂಡ ಅದನ್ನು ಕೊಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆ ವಿಶೇಷವಾಗಿ ಇಲ್ಲಿ ಮನೆ ನಕ್ಷತ್ರ ದೋಷ ಇದ್ದಂತ ಸಂದರ್ಭದಲ್ಲಿ ಮನೆ ತೊರೆದಾಗ ಇಲ್ಲಿ ಬಂದು 2-3 ದಿನ ಇದ್ದು ಹೋಗುವಂತ ಒಂದು ವ್ಯವಸ್ಥೆಗೆ ಕಲ್ಪಿಸಿಕೊಡ್ತಾ ಇದ್ದೇವೆ. ಪ್ರತಿ ವರ್ಷ ಬಸವ ಜಯಂತಿ ಅಂದು ಉಚಿತ ಸಾಮೂಹಿಕ ವಿವಾಹ, ಹೀಗೆ ಸಮಾಜಮುಖಿ ಆಗಿರುವಂತ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಆರೋಗ್ಯ ತಪಾಸಣಾ ಶಿಬಿರ ಇರ್ಬೋದು, ರಕ್ತದಾನ ಶಿಬಿರ ಇರ್ಬೋದು, ಹಿಂಗೆಲ್ಲ ಶಿಬಿರಗಳನ್ನು ಕೂಡ ಏರ್ಪಡಿಸುವಂತ ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ಭಿಕ್ಷೆ ಅನ್ನುವಂತ ಕಾರ್ಯಕ್ರಮದ ಅಡಿಯಲ್ಲಿ ಭಕ್ತರಿಗೆ ಲಿಂಗ, ರುದ್ರಾಕ್ಷಿ, ಸಾವಿರ ಸಂಖ್ಯೆಯಲ್ಲಿ ಲಿಂಗ ರುದ್ರಾಕ್ಷಿಗಳನ್ನು ಕೊಡುವಂತ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಬಸವಣ್ಣನ ನಡೆ ಭಕ್ತರ ಮನೆ ಕಡೆ ಅನ್ನುವಂತ ಒಂದು ಕಾರ್ಯಕ್ರಮ, ಬಸವಣ್ಣನ ನಡೆ ಶಾಲೆ ಕಾಲೇಜುಗಳ ಕಡೆ, ಹೀಗೆ ನೂತನ ಕಾರ್ಯಕ್ರಮ. ಆಮೇಲೆ ಏಪ್ರಿಲ್ 1ನೇ ತಾರೀಕು ಏಪ್ರಿಲ್ ಫೂಲ್ ಅಂತಾರೆ. ಆದರೆ ನಾವು ಮಠದಿಂದ ಏನ್ ಮಾಡ್ತೇವೆ ಅಂದ್ರೆ ಏಪ್ರಿಲ್ ಕೂಲ್ ಅನ್ನುವಂತ ಕಾರ್ಯಕ್ರಮವನ್ನು